ಅಂತಿಮವಾಗಿ ಆ ಯುದ್ಧದಲ್ಲಿ ಕಾರ್ತವೀರ್ಯಾರ್ಜುನ ವಿಜಯಶಾಲಿಯಾದರೆ ಅವನ ಮನೋಭೀಷ್ಟ ಈಡೇರಿದೆ? ಇಲ್ಲ. ಈ ಯುದ್ಧದಲ್ಲೂ ಕೂಡ ಜಮದಗ್ನಿ ಮಹರ್ಷಿಯ ಮೇಲೆ ವಿಜಯ ಸಾಧಿಸುವುದು ಕಾರ್ತವೀರ್ಯಾರ್ಜುನನಿಗೆ ಸಾಧ್ಯವಾಗಲಿಲ್ಲ. ಅವನು ಮೂರ್ಛಿತನಾಗಿ ಬಿದ್ದಿರುವಾಗ ಜಮದಗ್ನಿ ಮಹರ್ಷಿಗಳು ಕರುಣೆಯಿಂದ ಅವನನ್ನು ಆಶ್ರಮಕ್ಕೊಯ್ದು ಎಚ್ಚರಗೊಳಿಸಿ ಬುದ್ಧಿಮಾತು ಹೇಳಿದರು. ಮಹಾರಾಜ, ಈಗಲಾದರೂ ಸತ್ಯವನ್ನು ಅರಿತುಕೋ. ಸೌಜನ್ಯವನ್ನು ಮರೆಯಬೇಡ. ಯುದ್ಧ ನಿಲ್ಲಿಸಿ ಹಿಂದಿರುಗಿ ಹೋಗು. ಧರ್ಮವನ್ನು ಕಾಪಾಡುವುದು ನಿನ್ನ ಕರ್ತವ್ಯ. ಧರ್ಮ ಉಳಿದರೆ ಮಾತ್ರ ಸಕಲ ಸಂಪತ್ತು ಸ್ಥಿರವಾಗಿ ನಿಲ್ಲುತ್ತದೆ. ನೀನು ಹಸಿದು ಬಂದಾಗ ಯಥಾಶಕ್ತಿ ಆಹಾರ ನೀಡಿ ನಾನು ನಿನ್ನನ್ನು ಸತ್ಕರಿಸಿದ್ದೇನೆ. ನೀನು ಮೂರ್ಛಿತನಾಗಿ ಯುದ್ಧ ಭೂಮಿಯ ಮೇಲೆ ಬಿದ್ದಿರುವಾಗಲೂ ನಾನು ನಿನಗೆ ಒಳ್ಳೆಯದಾಗಲೆಂದು ಎಚ್ಚರಗೊಳಿಸಿದ್ದೇನೆ. ಈಗಲಾದರೂ ಸತ್ಯವನ್ನು ಅರಿತುಕೊಂಡು ಅಶ್ರೇಯಸ್ಸಿನ ಕೆಲಸವನ್ನು ಮಾಡದೆ ಹಿಂದಿರುಗು. ಮಹರ್ಷಿಗಳು ಅಷ್ಟೆಲ್ಲ ಒಳ್ಳೆಯ ಮಾತುಗಳನ್ನೇ ಆಡಿದರೂ ಕಾರ್ತವೀರ್ಯಾರ್ಜುನ ಅವರ ಮಾತನ್ನು ಧಿಕ್ಕರಿಸಿ ಮತ್ತೆ ಯುದ್ಧವನ್ನೇ ಮುಂದುವರಿಸಿದ. ರಾಜ ಮುನಿಗೆ ನಮಸ್ಕರಿಸಿ ಸಿದ್ಧನಾಗಿ ಮತ್ತೆ ಯುದ್ಧ ಮಾಡತೊಡಗಿದ. ಮಹರ್ಷಿಗಳು ಅನಿವಾರ್ಯವಾಗಿ ಯುದ್ಧ ಮಾಡಲೇಬೇಕಾಯಿತು. ಆದರೆ ಮಹರ್ಷಿಗಳು ಬೇಗನೆ ರಾಜನನ್ನು ಶಸ್ತ್ರಹೀನನನ್ನಾಗಿ ಮಾಡಿದರು. ಕಾಮಧೇನು ಕೊಟ್ಟ ಶಕ್ತಿಯಾಯುಧವನ್ನು ಪ್ರಯೋಗಿಸಿದರು. ಅದರಿಂದ ರಾಜ ಮತ್ತೆ ಮೂರ್ಛೆ ಹೋದ. ಕೆಲವು ಕ್ಷಣಗಳ ನಂತರ ರಾಜ ಮೂರ್ಛೆಯಿಂದ ಎಚ್ಚರಗೊಂಡ. ಮತ್ತೆ ಯುದ್ಧ ಮಾಡಿ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದ. ಅದಕ್ಕೆ ಪ್ರತಿಯಾಗಿ ಮಹರ್ಷಿಗಳು ವಾರುಣಾಸ್ತ್ರವನ್ನು ಪ್ರಯೋಗಿಸಿದರು. ರಾಜ ವಾರುಣಾಸ್ತ್ರವನ್ನು ಬಿಟ್ಟ. ಮಹರ್ಷಿಗಳು ಅದನ್ನು ಗಂಧರ್ವಾಸ್ತ್ರದಿಂದ ಅಡಗಿಸಿದರು. ಸರ್ಪಾಸ್ತ್ರಕ್ಕೆ ಗಾರುಡಾಸ್ತ್ರವನ್ನು ಬಿಟ್ಟರು. ಮಾಹೇಶ್ವರಾಸ್ತ್ರಕ್ಕೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸಿದರು. ಕಡೆಗೆ ಮುನಿಗಳು ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದರು. ಅದಕ್ಕೆ ರಾಜ ಶಿರಬಾಗಿ ಶರಣಾದ. ಪ್ರಳಯಾಗ್ನಿಯಂತೆ ಪ್ರಜ್ವಲಿಸುತ್ತಾ ಬಂದ ಆ ಅಸ್ತ್ರ ರಾಜನ ತಲೆಯ ಮೇಲೆ ಸುತ್ತಾಡಿ ದಶ ದಿಕ್ಕುಗಳನ್ನು ಕ್ಷಣಕಾಲ ಬೆಳಗಿ ಅಂತರ್ಧಾನವಾಯಿತು. ಈಗಲಾದರೂ ಕಾರ್ತವೀರ್ಯ ಮತ್ತು ಜಮದಗ್ನಿ ಮುನಿಗಳ ನಡುವಿನ ಯುದ್ಧ ಕೊನೆಯಾಯಿತೆ ಗುರುಗಳೇ? ಇಲ್ಲ, ಕೊನೆಯಾಗಲಿಲ್ಲ. ಕಾರ್ತವೀರ್ಯ ಹೇಗಾದರೂ ಮಾಡಿ ಜಮದಗ್ನಿಯನ್ನು ಸೋಲಿಸಬೇಕು, ಕಾಮಧೇನುವನ್ನು ಪಡೆಯಲೇಬೇಕು ಎಂದು ನಿರ್ಧರಿಸಿದ. ಆಗ ಅವರಿಬ್ಬರ ನಡುವೆ ಬ್ರಹ್ಮದೇವ ಪ್ರತ್ಯಕ್ಷನಾದ.